ಇವತ್ತು ಅದ್ದೂರಿ ಸಮಾವೇಶ ಇರೋದ್ರಿಂದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಅಂಗನವಾಡಿಗಳಿಂದ ಹಿಡಿದು ಪ್ರಾಥಮಿಕ ಶಾಲೆಗಳ ತನಕ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ನಗರ ತಾಲೂಕಿನ ಶಾಲೆಗಳು, ಅಂಗನವಾಡಿಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಇದು ಬೆಳಗಾವಿ ನಗರ ಮತ್ತು ಬೆಳಗಾವಿ ಗ್ರಾಮಾಂತರ ಎರಡಕ್ಕೂ ಕೂಡ ಅನ್ವಯ ಆಗುತ್ತೆ. ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಹೊರಡಿಸಿದ್ದಾರೆ. ನಾವು ಅದರ ಪ್ರತಿಯನ್ನು ಕೂಡ ತೋರಿಸ್ತಾ ಇದ್ದೀವಿ. ಬೆಳಗಾವಿ ಸಮಾವೇಶದ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜಾ, ಅಂಗನವಾಡಿಯಿಂದ ಹಿಡಿದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ತನಕ, ಹೈಸ್ಕೂಲ್ ತನಕ ರಜೆ ಘೋಷಣೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ನೋಡಿ 24ರಲ್ಲಿ ಮಹಾತ್ಮ ಗಾಂಧೀಜಿ ಇಲ್ಲಿ ಬಂದಿದ್ದರು, ಇಲ್ಲಿ ಭಾಷಣ ಮಾಡಿದರು, ಇಲ್ಲಿ ಕಾಂಗ್ರೆಸ್ ಸಮಾವೇಶ, ನಾನು ಕಾಂಗ್ರೆಸ್ ಸಮಾವೇಶಗಳು ಹೆಂಗೆ ನಡೀತಾ ಇತ್ತು ಹಿಂದೆ, ಯಾವ ರೀತಿ ದೇಶವನ್ನು ಒಗ್ಗೂಡಿಸ್ತಾ ಇತ್ತು, ಯಾವ ರೀತಿ ಈ ಸ್ವಾತಂತ್ರ್ಯದ ಹೋರಾಟವನ್ನು ಚುರುಕುಗೊಳಿಸ್ತಾ ಇತ್ತು, ಅದೆಲ್ಲದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಟ್ಟೆ. ಪ್ರಶ್ನೆ ಬೇರೆ, ಈಗ ನೋಡಿ ಅದಕ್ಕೆ ಶತಮಾನೋತ್ಸವದ ಸಂಭ್ರಮ, ಹೀಗಾಗಿಯೇ ಕಾಂಗ್ರೆಸ್ ಇಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದು ಕೇವಲ ಅದರ ನೆನಪಿಗೋಸ್ಕರ ಮಾತ್ರ ಅಲ್ಲ, ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಏನು, ಜೊತೆಗೆ ತಮ್ಮ ಒಗ್ಗಟ್ಟೇನು ಅಂತ ತೋರಿಸುವಂಥದ್ದು. ಈ ಮುಖಾಂತರ ಏನು ಅಂತಂದರೆ, ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನು ಮುಂದಿಟ್ಟುಕೊಂಡು ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ, ಇದು ಯಾವ ರೀತಿ BJPಗೆ ಒಂದು ದೊಡ್ಡ ಸಂದೇಶ ರವಾನಿಸುತ್ತೆ ಅನ್ನುವಂಥ ಪ್ರಯತ್ನ ಕೂಡ ಇದರ ಹಿಂದಿದೆ. ಏನಂತೀರಿ? ರಂಗನಾಥ್, ಈಗಾಗಲೇ ಗಾಂಧೀಜಿ ಇಲ್ಲಿ ಬಂದು ಸಮಾವೇಶ, ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಮೊದಲ ಮತ್ತು ಕೊನೆಯ ಸಮಾವೇಶಕ್ಕೆ ಅಥವಾ ಕಾಂಗ್ರೆಸ್ನ ಪ್ರಿಲಿಮಿನರಿ ಸೆಷನ್ಸ್ಗೆ ಈಗ ಶತಮಾನೋತ್ಸವ ಆಗ್ತಾ ಇದೆ. ಅದು ಒಂದು ಸಾಂಕೇತಿಕವಾಗಿ ಅಷ್ಟೇ. ಈಗ ಸರ್ಕಾರ ಗಾಂಧೀಜಿಯನ್ನು ಮುಂದಿಟ್ಟುಕೊಂಡು ಒಂದು ವರ್ಷವೂ ಪೂರ್ತಿ ಸಂಪೂರ್ಣ ನಿರಂತರವಾಗಿ ಒಂದು ಅಭಿಯಾನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರ ಕಾರಣ, ಇದರ ಉದ್ದೇಶ ಏನು ಅಂದರೆ, ಗಾಂಧಿಯ ತತ್ವವನ್ನು ಜೊತೆಗೆ ಕಾಂಗ್ರೆಸ್ನ ವಿಚಾರವನ್ನು ಮುಂದಿಟ್ಟು ಜನಗಳಿಗೆ ರೀಚ್ ಆಗುವಂಥದ್ದು. ಪ್ರಮುಖವಾಗಿ ಯುವ ಜನತೆಗೆ ಕಾಂಗ್ರೆಸ್ ಪಕ್ಷ ಅಂದು ಹೋರಾಟ ಮಾಡಿದಂಥ ಸಂದರ್ಭ ಇರ್ಬೋದು, ಅಥವಾ ಆ ದಿನಮಾನಗಳಲ್ಲಿ ಏನೇನಾಗಿತ್ತು ಅದೆಲ್ಲದರ ಸಂಪೂರ್ಣ ಮಾಹಿತಿಗಳು ಇವತ್ತಿಗೂ ಕೂಡ ಕೊಡ್ತಾ ಇದೆ. ಈಗ ಇಂಥ ಕಾರ್ಯಕ್ರಮಗಳ ಮೂಲಕ ಯುವ ಜನತೆಗೆ ರೀಚ್ ಔಟ್ ಆಗುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಅಂದಿನ ಕಾಂಗ್ರೆಸ್, ಈಗ ಈಗಿನ ಕಾಂಗ್ರೆಸ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಂದಿನ ಕಾಂಗ್ರೆಸ್ ಒಂದು ಮೂವ್ಮೆಂಟ್ ಆಗಿ, ಅಂದರೆ ನೇರವಾಗಿ ಒಂದು ಜನಾಂದೋಲನವಾಗಿ ರೂಪುಗೊಂಡಿದ್ದಾದ್ರೂ ಕೂಡ ಇವತ್ತು ಒಂದು ರಾಜಕೀಯ ಪಕ್ಷವಾಗಿ ರೂಪಾಂತರಗೊಂಡಿದೆ. ಹೀಗಾಗಿ ಈ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಂಡಾದ್ಮೇಲೆ ರಾಜಕೀಯವಾಗಿ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದನ್ನ ತಂತ್ರಗಾರಿಕೆಯನ್ನು ಕೂಡ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಈಗ ಗಾಂಧಿ ಸಮಾವೇಶದ ಜೊತೆಗೆ ಒಂದು ವಿಶೇಷವಾದ ಅಭಿಯಾನವನ್ನ ಕೂಡ ಮಾಡ್ತಾ ಇದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ. ಈ ಮೂಲಕ ಒಂದು ಅಭಿಯಾನವನ್ನ ವರ್ಷ ಪೂರ್ತಿ ಮಾಡೋ ಮೂಲಕ ಬೆಳಗಾವಿಯಿಂದ ಚಾಲನೆ ಕೊಡ್ತಾ ಇದೆ. ಈ ಬೆಳಗಾವಿಯ ಇವತ್ತಿನ ಕಾರ್ಯಕ್ರಮ ಹೇಳೋದಾದ್ರೆ ರಂಗನಾಥ್, ಇವತ್ತು ಸುವರ್ಣ ಸೌಧದಲ್ಲಿ ಗಾಂಧೀಜಿಯ ಬೃಹತ್ ಪ್ರತಿಮೆ ಏನಿದೆ ಅದರ ಅನಾವರಣಗೊಳ್ಳುತ್ತೆ. ನಾವು ವಿಧಾನಸೌಧದಲ್ಲಿ ಯಾವ ರೀತಿ ಗಾಂಧೀಜಿ ಪ್ರತಿಮೆ ಇದೆಯೋ ಅದೇ ಮಾದರಿಯ ಪ್ರತಿಮೆಯನ್ನ ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲೂ ಕೂಡ ಇನಾಗ್ರೇಟ್ ಮಾಡಲಾಗುತ್ತೆ. ಇದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರದಲ್ಲಿ ಪ್ರಮುಖವಾಗಿ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಅದರಲ್ಲಿ ರಾಹುಲ್ ಗಾಂಧಿ ಕೂಡ ಬರ್ತಾ ಇದ್ದಾರೆ. ಈಗ 10:25ಕ್ಕೆ ರಾಹುಲ್ ಗಾಂಧಿ ಲ್ಯಾಂಡ್ ಆಗ್ತಾರೆ ಬೆಳಗಾವಿಗೆ. ಅದಾದ ಬಳಿಕ 11 ಗಂಟೆಗೆ ಕಾರ್ಯಕ್ರಮ ಆಗುತ್ತೆ. ಅದಾದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ರಂಗನಾಥ್ ಒಂದು ಬೃಹತ್ ಆದಂತಹ ಸಾರ್ವಜನಿಕ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಈ ಸಾರ್ವಜನಿಕ ಸಮಾವೇಶದಲ್ಲಿ ಗಾಂಧಿ ವಿಚಾರದ ಜೊತೆಗೆ ಸಾಂವಿಧಾನಿಕ ಮೌಲ್ಯಗಳನ್ನು ಕೂಡ ಗಟ್ಟಿಯಾಗಿ ಪ್ರತಿಪಾದನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಯಾಕೆಂದ್ರೆ ಈಗಾಗಲೇ ಸಂವಿಧಾನವನ್ನ, ಆ ಸಂವಿಧಾನದ ಪುಸ್ತಕವನ್ನ, ಪಾಕೆಟ್ ಸಂವಿಧಾನದ ಪುಸ್ತಕ ಏನಿದೆ ಅದನ್ನ ಮುಂದಿಟ್ಟು ಪ್ರತಿ ಹಂತದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಅವರ ಭಾಷಣಗಳಿರ್ಬೋದು, ಅಥವಾ ಸಂಸತ್ತೇ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವೇದಿಕೆಗಳಲ್ಲಿ ಸಂವಿಧಾನವನ್ನ ಮುಂದಿಟ್ಟೇ ಮಾತನಾಡ್ತಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಅದೇ ಮಾದರಿಯ ಒಂದು ವಿಚಾರವನ್ನ ಜನಗಳ ಮುಂದೆ ಇಡ್ತಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ವಾದ ಅಂದರೆ, ಸಾಂವಿಧಾನಿಕವಾಗಿ ನಾವು ಸಾಕಷ್ಟು ಗಟ್ಟಿಯಾಗಿರಬೇಕು, ಸಂವಿಧಾನವನ್ನ ಉಳಿಸುವಂತ ಕೆಲಸ ಮಾಡಬೇಕು. ಬಿಜೆಪಿಗ ಸಂವಿಧಾನದ ಮೌಲ್ಯಗಳಿಗೆ ಅಥವಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ನಾವು ಸಂವಿಧಾನದ ಉಳಿಸುವಂತ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಹೀಗಾಗಿ ಎಲ್ಲ ರಾಜಕಾರಣಗಳ ಜೊತೆಗೆ, ನಾನು ಆಗಲೇ ಹೇಳಿದೆ, ಹಿಂದಿನ ಕಾಂಗ್ರೆಸ್ ಬೇರೆ, ಇಂದಿನ ಕಾಂಗ್ರೆಸ್ ಬೇರೆ. ಆದರೆ ಇಂದಿನ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷವಾಗಿ ರೂಪಾಂತರ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳನ್ನ ಈಗ ಮುಂದಿಟ್ಟು ಜನರ ಬಳಿಗ ರೀಚ್ ಔಟ್ ಆಗುವಂತ ಕೆಲಸ ಮಾಡ್ತಾ ಇದೆ. ಅದರ ಮೊದಲ ಹೆಜ್ಜೆ. ಹೀಗಾಗಿ ವರ್ಷ ಪೂರ್ತಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಈಗ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಚಾಲನೆ ಕೊಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.